ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮದ ಸ್ನೇಹಿತರನ್ನು ನಾನು ಸ್ವಾಗತ ಕೋರುತ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ನಮ್ಮ ಗುರುಲಿಂಗಪ್ಪ ಅಂಗಡಿ ಸಾಹೇಬರನ್ನು ನಾನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಜನಪ್ರಿಯ ಸಂಸದರಾದ ರಮೇಶ್ ಜಿಗಜಿಣಗಿಯವರನ್ನು ನಾನು ಸ್ವಾಗತ ಕೋರ್ತೇನೆ. ಅದೇ ರೀತಿ ಬಬಲೇಶ್ವರ ಮತ್ತು ಕ್ಷೇತ್ರದ ಬಿಜೆಪಿ ಮುಖಂಡರಾದ ವಿಜಯಗೌಡ ಪಾಟೀಲ್ ಅವರನ್ನು ಸ್ವಾಗತ ಕೋರ್ತೇನೆ. ಅದೇ ರೀತಿ ಇಂಡಿ ಮಂಡಲದ ನಮ್ಮ ಕಾಸುಗೌಡ ಬಿರಾದರ್ ಅವರನ್ನು ನಾನು ಸ್ವಾಗತ ಕೋರ್ತೇನೆ. ಅದೇ ರೀತಿ ನಮ್ಮ ಬೆಳಗಾವಿ ವಿಭಾಗದ ಪ್ರಭಾರಿಗಳಾದ ಚಂದ್ರಶೇಖರ್ ಕೋಟಿಯವರನ್ನು ನಾನು ಸ್ವಾಗತ ಕೋರ್ತೇನೆ. ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾದ ಅರುಣ್ ಶಾಪೂರ್ ಅವರನ್ನು ನಾನು ಸ್ವಾಗತ ಕೋರ್ತೀನಿ. ಅದೇ ರೀತಿ ನಮ್ಮ ಜಿಲ್ಲೆಯ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳಾದ ಹಿರಣ್ಣ ರಾವ್ರವರು ಹಾಗೂ ಸಾಬು ಮಾಡ್ತಾರೆ ಅವ್ರನ್ನೂ ಸಹ ನಾನು ಸ್ವಾಗತ ಕೋರ್ತೀನಿ. ಖುಷಿ ಪತ್ರಿಕಾಗೋಷ್ಠಿಯನ್ನು ಸಂಸದರು ಮತ್ತು ಜಿಲ್ಲಾಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಂತ ಲೋಕಸಭೆ ಸದಸ್ಯ ದಿಗ್ವಿಜಯ್ ಸಾಹೇಬರಿಗೆ ನಮಸ್ಕರಿಸಿ, ಅದರಲ್ಲಿ ಎಲ್ಲ ನಾಯಕರಿಗೆ ನಮಸ್ಕರಿಸಿ, ಇವತ್ತು ಪತ್ರಿಕಾಗೋಷ್ಠಿಯನ್ನು ವಿಶೇಷವಾಗಿ ಏನು ಮೊನ್ನೆ ನಡೆದಂಥ ಜನಾಕ್ರೋಶ ಯಾತ್ರೆ ಬಗ್ಗೆ ಅಭಿನಂದನೆ ಸಲ್ಲಿಸಬೇಕಂತಕ್ಕಂಥ ಒಂದು ವಿಚಾರ ಹಿಡ್ಕೊಂಡು ದಿಗ್ವಿಜಯ್ ಸಾಹೇಬ್ ವ್ಯಕ್ತಪಡಿಸಿದಾಗ ಇವತ್ತು ಅವರೇ ಅದನ್ನು ಪ್ರತಿಕಾಗೋಷ್ಠಿ ಮಾಡಿದಾರೆ. ಅದರ ಪೂರ್ವದಲ್ಲಿ ನಾನು ಒಂದು ವಿಷಯವನ್ನು ಖಂಡಿಸ್ತೀನಿ. ನಮ್ಮ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು CET ಪರೀಕ್ಷೆಯಲ್ಲಿ ಆ ಜನಿವಾರಿಯನ್ನು ತರಿಸ್ತಕ್ಕಂಥದ್ದು ಏನದ ನಿಜವಾಗಿ ಕೂಡ ಇದು ನಾಚಿಕೆಗೇಡಿಯ ಸಂಗತಿಯಿಂದ ಖಂಡಿಸ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ದ ಮಂತ್ರಿಗಳಿರ್ಬೋದು, ಇವತ್ತು ಉತ್ತರಾಯ ಕೊಡ್ತಾರಂದ್ರೆ ಅಧಿಕಾರಿಗಳು ತಪ್ಪು ಮಾಡ್ಯಾರ, ಅವ್ರ ಮೇಲೆ ಆಕ್ಷನ್ ತೋತಿ ಹೇಳ್ತಾರೆ. ಅಧಿಕಾರಿಗಳು ಯಾಕೆ ತಪ್ಪು ಮಾಡಕತ್ತಾರಂದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದಾರು ಅವ್ರು ಹಿಂದೂ ವಿರೋಧಿ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ರಾಜ್ಯ ಜನತೆಗೆ ಗೊತ್ತಾಗ್ಬಿಟ್ಟೆ, ಸಾಬೀತಾಗಿದೆ. ಅದಕ್ಕೆ ಅಧಿಕಾರಿಗಳು ಏನಾಗೈತೆ ಅಂದ್ರೆ ಕೆಲವು ದುಷ್ಟ ಅಧಿಕಾರಿಗಳಿಗೆ ನಾವು ಏನಾರೇ ಹಿಂದೂ ವಿರೋಧಿ ಕೆಲಸ ಮಾಡಿದ್ವಿ ಅಂದ್ರೆ ನಮ್ಗೆ ಏನಾರೇ ಪ್ರಮೋಷನ್ ಕೊಡ್ತಾ ಆಸೆ ಇಟ್ಕೊಂಡು ಕೆಲಸ ಮಾಡಕೈತೆ. ಅದಕ್ಕೆ ಅವ್ರನ್ನ ನೀವು ಕಾಂಗ್ರೆಸ್ ಶಾಸಕರು ಇರ್ಬೋದು, ಮಂತ್ರಿಗಳು ಹೇಳಕತ್ತ ನಾನು, ನೀವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಅದು ಒಂದು ಭಾಗ. ನೀವು ಹಿಂದೂಗಳು ಏನು ನಿಮ್ಗೆ ವೋಟ್ ಹಾಕೊಂಡು ಆರಿಸಿ ಬರ್ತಿರಲ್ಲ, ನೀವು ಡಿಸಿಷನ್ ಮಾಡಬೇಕು. ನಿಮ್ಮ ಮುಖ್ಯಮಂತ್ರಿಗಳಿಗೆ ವಿಷಯಗಳನ್ನ ಖಂಡಿಸ್ರಿ. ಇಲ್ಲ ಅಂದ್ರೆ ನೀವು ಒಟ್ಟು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಂತ ಹೇಳಿ ಹಿಂದೂಗಳಿಗೆ ಅನ್ಯಾಯ ಆಗ್ಯದ. ಇವತ್ತು ಜನಿವಾರ ನೀವು ತೆಗೆಸ್ತೀರಂದ್ರೆ ಹಿಂದೂಗಳಿಗೆ ಅನ್ಯಾಯ ಆಗ್ಯದ, ನಾವು ಕಾಂಗ್ರೆಸ್ ಒಂದು ಬಿಟ್ಟು ಹೊರಗೆ ಇರ್ತೀವಿ ಅಂತಕ್ಕಂಥ ಒಂದು ನಿರ್ಣಯ ಮಾಡ್ರಿ. ಒಂದು ರಾಜೀನಾಮೆ ಕೊಟ್ಟು ನೋಡೋಣ. ಅವಾಗ ಮಾತ್ರ ಈ ಕಾಂಗ್ರೆಸ್ ಪಕ್ಷದಾಗ ಸ್ವಲ್ಪ ಬುದ್ಧಿ ಬದಲಾವಣೆ ಆಗ್ಬೋದು, ಕಾಂಗ್ರೆಸ್ ನೀತಿ ಬದಲಾವಣೆ ಆಗ್ಬೋದು. ಅದಕ್ಕೆ ಈ ವಿಷಯನ ಖಂಡಿಸಿ ನಮ್ಮ ಮುಂದಿನ ಸಮಯವನ್ನು ನಮ್ಮ ಸಾಹೇಬರಿಗೆ ಕೊಡ್ತಾ ಇದ್ದೀವಿ. ಬಂಧುಗಳೇ, ಪತ್ರಿಕಾ ಬಂಧುಗಳೇ, ಇವತ್ತಿನ ಈ ಪತ್ರಿಕಾ ಹೇಳಿಕೆಯನ್ನು ನಾವೆಲ್ಲ ಕೂಡಿ ಇವತ್ತಿನ ದಿನ ಈ ಜನ ಆಕ್ರೋಶದ ಕಾರ್ಯಕ್ರಮದ ಬಗ್ಗೆ ನಾವೆಂದೂ ಕೂಡ ನಾವ್ಯಾರೂ ಕೂಡ ನಾಯಕರು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕರ್ತರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರಿಗೆ ಮನ್ನಣೆಯನ್ನು ಕೊಟ್ಟು ಇಡೀ ಕ್ಷೇತ್ರದಲ್ಲಿ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಅದು ಕಾರಣೀಭೂತರಾಗ್ಯಾರ ಅಂಥೇಳಿ ಭಾಳ ಸಂತೋಷದಿಂದ ಈ ಮಾತನ್ನು ಹೇಳಿ, ನಮ್ಮ ವಿಶೇಷ ಏನಿಲ್ಲ, ನಾವೇನಪ್ಪ ಅಂದರೆ ಎಲ್ಲರೂ ಸೇರಿ ಪಕ್ಷದ ಕಾರ್ಯಕರ್ತರಿಗೆ ನೀವೆಲ್ಲ ಒಳ್ಳೇದು ಮಾಡಿದ್ರಿ, ನಮಗೊಂದು ಗೌರವ ತಂದು ಕೊಟ್ಟಿರಿ ಪಕ್ಷಕ್ಕೆ, ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ನಾನು ಸೂಚನೆ ಮಾಡಿದಾಗ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ನಾಯಕರು ಇಲ್ಲ ಭಾಳ ಸಮಂಜಸವಾದ, ಇಷ್ಟೊಂದು ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಂದು ಈ ಜನಾಕ್ರೋಶಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಅವರು ಕೂಡ ಎಲ್ಲರೂ ಹೇಳಿದ್ದಾರೆ. ಈಗ ನಮ್ಮೆಲ್ಲರಿಗೂ ಗೊತ್ತದ ಸರ್ಕಾರದ ಸ್ಥಿತಿ, ಸರ್ಕಾರದ ಕೆಲಸ ಏನು ನಡೆಸ್ಯಾರ, ಅವರು ಏನು ಮಾಡ್ಲಕತ್ತಾರ. ನಾವು ಕೂಡ ಸುಮಾರು 18-20 ವರ್ಷ ರಾಜ್ಯದಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ. ಇಷ್ಟೊಂದು ಹೀನಾಯಮಾನವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಜೀವನದಾಗ ನಾವು ನೋಡಲಿಲ್ಲ.
ಯಾವ ಹಳ್ಳಿ ರೋಡ್ ಚಲೋ ಅದಾವ, ಯಾರು ಜನರು ಕೆಲಸ ಮಾಡ್ತಾರ, ಆಮೇಲೆ ಅದನ್ನು ಡೈಲಿ ವೇಜಸ್ ಮೇಲೆ ನೌಕರಿಗೆ ಇಟ್ಕೊಂಡಾರ, ಅವ್ರು ಪಗಾರ ಕೊಡ್ತಾರ, ಏನೇನು ಮಾಡ್ತಾರೆ ಹೇಳಿ ನೋಡ. ಟೋಟಲಿ ಸರ್ಕಾರ ಸಂಪೂರ್ಣವಾಗಿ ಇದು ಸರ್ಕಾರ ಫೇಲ್ ಆಗ್ಯದ ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಭಾಳ ಸಲ ನಾನು ಹೇಳಿದ್ದೀನಿ, ಸಿದ್ದರಾಮಯ್ಯನವರೇ ನೀವೆಲ್ಲ ಒಂದೂ ಕೂಡ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲೆಲ್ಲ ನೀವೇ ಹಣೆ ಪಡ್ಕೊಳಕತ್ತೀರಿ. ಒಂದು ನೀವು ಮುಖ್ಯಮಂತ್ರಿಗಳಾಗಿ ಒಂದು ಎಲ್ಲೆಲ್ಲಿಯೂ ಕೂಡ ಒಂದು ಫೌಂಡೇಶನ್ ಇರ್ತಕ್ಕಂಥ ಕೆಲಸ ಇಲ್ಲ, ನಿಮ್ಮ MLAಗಳಿಗೆ ಕೆಲಸ ಇಲ್ಲ. ಅವ್ರು ಏನೇನು ಒಂದು ಅವು ಎಲ್ಲ ಬಾಯಿ ಪಡ್ಕೊತಾವ. ನಾನು ಹೋಗಿದ್ದೆ ಮೊನ್ನೆ ಹಳ್ಳಿಗಳ ಅಡ್ಡಾಡ್ಲಕ್ಕೆ ಹೋದಾಗ ರೋಡ್ಗಳು ನೋಡ್ಬೇಕಲ್ಲಿ ಎಮ್ಮಿ ತಿರುಗಾಡ್ಲಾರ್ದಂಥ ಅಂಥ ರೋಡ್ನಾಗ ಜನ ತಿರುಗಾಡ್ತಾರೆ. ಎಂಥ ನಾಚಿಕೆಗೇಡಿ ಕೆಲಸ ಅಂಥೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತುಂಬ ನಮಗೆ ಭಾಳ ನೋವಾಗ್ಯದ. ಇದು ಬರೀ ನನ್ನ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ, ಎಲ್ಲ ಜಿಲ್ಲೆಯಲ್ಲಿ ಅದೇ ಹಣೆ ಬರ ಅದ. ಎಲ್ಲನೂ ಕೂಡ ಒಂದು ಕಾರ್ಯಕ್ರಮ ಇಲ್ಲ, ಒಂದು ರೋಡ್ ಪೂಜೆ ಇಲ್ಲ, ಒಂದು ರೋಡ್ ಇಲ್ಲ, ಏನಿಲ್ಲ. ಏನು ಪ್ರಧಾನಮಂತ್ರಿ ಸಡಕ, ಪ್ರಧಾನಮಂತ್ರಿ ಆಮೇಲೆ ನೋಡ್ರಿ MLAಗಳಿಗೆ ಪ್ರಧಾನಮಂತ್ರಿಗಳು ಒಂದು ಕ್ಷೇತ್ರಕ್ಕೆ 8 ಕೋಟಿ ಹಣವನ್ನು ಕೊಟ್ಟಾರ. ನಿಮ್ಮ ರೋಡ್ ಸಿದ್ದರಾಮಯ್ಯ ತಾಕತ್ತಿಲ್ಲಪ್ಪ, ನಾವೇನು ಒಂದು 8 ಕೋಟಿ ಕೊಡ್ತೇವೆ, ನಿಮ್ಮ ಎಲ್ಲೆಲ್ಲಿ ಭಾಳ ಹಾಗೆ ರಿಪೇರಿ ಮಾಡ್ಕೊಳಕ್ಕೆ 8 ಕೋಟಿ ರೊಕ್ಕ, ಪ್ರತಿಯೊಂದು ಕ್ಷೇತ್ರಕ್ಕೆ 8 ಕೋಟಿ ರೊಕ್ಕ ಕೊಟ್ಟಾರ. ಅಂದರೆ ಈ ರೋಡ್ ಡೆವಲಪ್ಮೆಂಟ್ ಫಂಡಲ್ಲಿ ಕೇಂದ್ರ ಸರ್ಕಾರದಿಂದ. ಆದರೆ ನೋಡ್ರಿ ನಿಜವಾಗಿ ಇದು ಭಾಳ ಕೆಟ್ಟ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ಜಿಲ್ಲೆಯಲ್ಲಿ ಈ ಒಂದು ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಲ್ಲ ಕಾರ್ಯಕರ್ತರಿಗೆ ನಾವೆಲ್ಲ ನಾಯಕರು ಅವರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಪ್ರಯಾಸ ಭಾಳ ಸಿನ್ಸಿಯರಾಗಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ತಮ್ಮ ಮಾಧ್ಯಮ ಮಿತ್ರರು ಕೂಡ ರಾಜ್ಯ ಮಟ್ಟದಲ್ಲಿ ಇದರಲ್ಲಿ ಬಹಳಷ್ಟು ಪ್ರಚಾರ ಮಾಡಿರಿ, ಅವರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದು ನಾನು ಆಗಲೇ ಒಂದು ಮಾತನ್ನು ಪ್ರಸ್ತಾಪ ಮಾಡೀನಿ, ಈ ಜನವಾರ ತೆಗೆದ ಬಗ್ಗೆ. ಈ ಕಾಂಗ್ರೆಸ್ಸಿನ ಮಂತ್ರಿಗಳು ತಮ್ಗೆ ಅನುದಾನ ಇಲ್ಲ ಅತ್ಯಂತ ಕಾಂಗ್ರೆಸ್ ಸರ್ಕಾರಗಳು ಹೇಳಿಕೆ ಕೊಟ್ಟರು. ಆದರೆ ಹಿಂದೂಗಳಿಗೆ ಇಂಥ ಒಂದು ಕೆಟ್ಟ ಅನ್ಯಾಯ ಆಗ್ಯದ, ಈಗ ಯಾಕೆ ನೀವು ಕ್ವಶನ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ಜೊತೆ ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದು ಕೂಡ ನನ್ನ ಒಂದು ಖಂಡನೀಯ ವಿಚಾರ. ಈಗ ಜನಾಕ್ರೋಶ ಯಾತ್ರೆ ಜನರ ಆಕ್ರೋಶಕ್ಕಿಂತ ಯತ್ನಾಳರ ವಿರುದ್ಧದ ಶಕ್ತಿ ಪ್ರದರ್ಶನ ಆಗಿರೋ ಯಾಕೆಂದರೆ ಲೋಕಲ್ ಲೀಡರ್ಗಳೆಲ್ಲ ಮಾತಾಡಿದ್ದು ನೋಡಿದ್ರೆ ಯಾವುದೂ ಕಾಂಗ್ರೆಸ್ ವಿರುದ್ಧ ಮಾತಾಡಿರಲಿಲ್ಲ. ನಾವು ಭಾರತೀಯ ಜನತಾ ಪಕ್ಷದ ಒಂದು ವ್ಯವಸ್ಥೆಯೊಳಗೆ ನಾವು ಮಾಡಿದ್ದು ಇದು ರಾಜ್ಯದಲ್ಲಿ, ಬರೀ ಬಿಜಾಪುರದಲ್ಲಿ ಮಾತ್ರ ಅಲ್ಲ, ನಾವು ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ. ಇನ್ನೊಂದು ಕೆಲವೊಂದು ಬಸವನಗೌಡರ ಬಗ್ಗೆ ಕೆಲವೊಂದು ಭಾಳಷ್ಟು ಜನರಿಗೆ ನೋವಿದ್ದು, ಹಿರಿಯ ಒಬ್ಬ ನಾಯಕನಿಗೆ ಮಾತಾಡಿದಂಥ ನೋವನ್ನು ಅನುಭವಿಸಿದ್ದ ಭಾಳಷ್ಟು ಜನರಿಗೆ ಸಂತೋಷವನ್ನು ಅವರು ವ್ಯಕ್ತಪಡಿಸಿರ್ಬೋದು. ಆದರೆ ನಮ್ಮ ಉದ್ದೇಶ ಅದರ ಯಾವುದೂ ಇಲ್ಲ. ನಮ್ಮ ಉದ್ದೇಶ